ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿ ಬರಬೇಕು ಅಂತ ಹೇಳಿ ಅವ್ರ ಆಫೀಸ್ನ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸ್ತಾರೆ ಅಷ್ಟೇ. ಕಳೆದ 1 ವರ್ಷಗಳಿಂದ ತಾವು ಮುಖಾಮುಖಿ ಆದಾಗಲೂ ಒಂದಷ್ಟು ಚರ್ಚೆಗಳಾಗ್ತಿರಲಿಲ್ಲ ನಾರ್ಮಲ್ ನೋಡಿದಾಗ. ಸೊ ನಿನ್ನೆ ಆ ಒಂದು ಎಲ್ಲ ಸಾಮರಸ್ಯ ಮಾತುಕತೆ ಕಳೆದ 1 ವರ್ಷದ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾಳೆ ಜನಾಂದೋಲನ ಕರೆ ಕೊಟ್ಟಿದ್ದಾರೆ, ಮೈಸೂರಿಗೆ ಹೋಗಿ ಭಾಗವಹಿಸ್ತೇವೆ. ಈಗಲೂ ಕೂಡ ಪಾದಯಾತ್ರೆ ಮೂಲಕ ರಾಜೀನಾಮೆಗೆ ಒತ್ತಾಯನ ಮುಂದುವರಿಸಿದೆ ಬಿಜೆಪಿ ಜೆಡಿಎಸ್. ಅವ್ರದ್ದು ಕೂಡ ನಾಡಿದ್ದು ಮೈಸೂರು ತಲುಪುತ್ತೆ. ಸೊ ಅನಿವಾರ್ಯತೆ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಅಥವಾ ಅಲ್ಲ, ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ನಾವು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಕೊಡ್ತೇವೆ. ಅವರು ಈಗಾಗಲೇ ಸುಮಾರು 1 ವಾರ ಕಳೆಯಿತು, 1 ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅದಕ್ಕೆಲ್ಲವೂ ಸಹ ಉತ್ತರವನ್ನು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಸಹ ಉತ್ತರ ಕೊಡ್ತಾರೆ. ಹೈಕಮಾಂಡ್ ನಾಯಕರು ಬಂದು ಏನಾದ್ರು ಬದಲಾವಣೆಗಳಿದಾವ ಕಾಂಗ್ರೆಸ್ ಪಕ್ಷದಲ್ಲಿ? ಹೈಕಮಾಂಡ್ ನಾಯಕರು ಅದು ರಾಜಕೀಯ ಬೆಳವಣಿಗೆಗಳಾದಾಗ ಹೈಕಮಾಂಡ್ ನಾಯಕರು ಬರ್ತಾರೆ. AICC ಇಂದ ಬಂದು ಕೆಲವು ನಿರ್ದೇಶನಗಳನ್ನು ಕೊಟ್ಟು ಹೋಗಿರ್ತಾರೆ ಅಂತ ನನ್ನ ಭಾವನೆ. ನಾನು ಸುಮಾರು ವರ್ಷದಿಂದ AICC ನಲ್ಲಿ ಕೆಲಸ ಮಾಡಿರೋದ್ರಿಂದ ಸಾಧ್ಯತೆಗಳಿದೆ. ಸರ್, ನೀವು ಕೂಡ ದೆಹಲಿಗೆ ಹೋಗಿದ್ರಿ, 4-5 ದಿವಸ ಅಲ್ಲಿ ಏನೋ ವರಿಷ್ಠರನ್ನ ಏನಾದ್ರು ಭೇಟಿ ಆಗಿದ್ರ ಅಥವಾ ಏನಾದ್ರು ಮಾತುಕತೆ ರಾಜ್ಯದ ಬೆಳವಣಿಗೆಗಳು? ನಾನು ಪ್ರತಿ 20 ದಿವಸ 1 ತಿಂಗಳಿಗೆ 2 ಸರಿ ಭೇಟಿ ಮಾಡ್ತಾನೆ ಇರ್ತೀನಿ. ಸ್ನೇಹಿತರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಸರ್, ಈಗ ಪ್ರಾಸಿಕ್ಯೂಷನ್ ವಿಚಾರ ಎರಡನೇ ನೋಟಿಸ್ ಕೊಡೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಮೈಸೂರಲ್ಲಿ ಕೊಡೋಣ. ಯಾಕಂದ್ರೆ ಈಗ ಊಹಾಪೋಹಗಳು, ರಾಜ್ಯಪಾಲರ ನಡೆ ಏನು, ಮುನ್ನಡೆ ಏನು, ಅವೆಲ್ಲ ಬರ್ತಾ ಇರುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ. ಎಲ್ಲದಕ್ಕೂ ಸಹ ಉತ್ತರವನ್ನ ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಕೊಡ್ತೇವೆ. ಸರ್, ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಸರ್ಕಾರ ಪತನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡ್ತಾರೆ? ಯಾವುದೇ ಒಂದು ಅಪೋದಿ ವಿರೋಧ ಪಕ್ಷದ ಪಕ್ಷ ಇದ್ರೆ ಅವರು ಸರ್ಕಾರಕ್ಕೆ ಮಸೀದ್ ಕೆಟ್ಟಿಸಿ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಜನಸಾಮಾನ್ಯರು ಭಾರತೀಯ ಜನತಾ ಪಾರ್ಟಿಯವರ ಮೇಲೆ ಬೇಸರ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ. ಆದ್ದರಿಂದ ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಸರ್, ಒಂದ್ ಕಡೆ ಪಾದಯಾತ್ರೆ ನಡೆದಿದೆ, ಮಗದೊಂದ್ ಕಡೆ ದೇವೇಗೌಡರು ಕೂಡ ಅಲ್ಲಿ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಆಗಿದೆ. ಒಂದು ಕಡೆ ರಾಜಭವನ ದುರ್ಬಳಕೆ ಆಗ್ತಿದೆ ಅನ್ನೋದಾಗುತ್ತೆ. ಇವೆಲ್ಲ ಬೆಳವಣಿಗೆ ಈಗ ಸನ್ಮಾನ್ಯ ದೇವೇಗೌಡರಾಗಲಿ ಅಥವಾ ವಿರೋಧ ಪಕ್ಷದ ನಾಯಕರು ಅವರೇನು ಸನ್ಯಾಸಿಗಳೇನಲ್ಲ. ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡ್ತಾರೆ. ಅವ್ರು ರಾಜಕಾರಣ ಅವ್ರು ಮಾಡ್ತಾರೆ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಸಹ ಸನ್ಯಾಸಿ ಅಂತ ಹೇಳ್ಕೊಂಡವರಲ್ಲ. ನಾವು ರಾಜಕಾರಣ ನಮ್ದು ಮಾಡ್ತೇವೆ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಕಳೆದ ವರ್ಷ ಲೋಕಾಯುಕ್ತರ ಒಂದು ರಾಜ್ಯಪಾಲರ ಅನುಮತಿಯನ್ನು ಕೇಳಿದ್ರು. ಇದುವರೆಗೂ ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿಲ್ಲ. ಅದಕ್ಕೆಲ್ಲ ಉತ್ತರ ಅಲ್ಲಿ ನೋಡೋಣ ಮೈಸೂರಲ್ಲಿ ನಾಳೆ. ಅವ್ರು ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲದಕ್ಕೂ ಉತ್ತರ ಕೊಡೋಣ ನಾಳೆ. ಅದಕ್ಕೋಸ್ಕರ ಸಭೆಯನ್ನು ಕರೆದಿದ್ದೀವಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಇಡಿ, ಸಿಬಿಐ ಎಲ್ಲ ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಅಂತ. ಅದನ್ನ ಈಗ ರಾಜಭವನ ಕೂಡ ಪ್ರಮುಖ ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಿದ್ದೀರಾ. ರಾಜಭವನದೇನು ಹೊಸದೇನಲ್ಲ. ಎಲ್ಲ ರಾಜಭವನ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಆಗಿದೆ. ಇದೊಂದೇ ಅಲ್ಲ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಭವನಗಳು ಕೂಡ ಭಾರತೀಯ ಜನತಾ ಪಾರ್ಟಿ
ಕಚೇರಿಯಾಗಿದೆ. ಸರ್ ಟಿ.ಜೆ. ಅಬ್ರಾಮ್ ಮೇಲೆ ಬಹಳಷ್ಟು ಒಂದು ಬ್ಲಾಕ್ ಮೇಲ್ ಕೇಸುಗಳು ಕೂಡ ಇದೆ. ಆತ ಕೊಟ್ಟಿದ್ದ ಕಂಪ್ಲೇಂಟ್ ರಾಜ್ಪಾಲ್ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದರೆ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆ ಒಂದು ಪತ್ರಕ್ಕೆ ಬೆಲೆನೇ ಕೊಟ್ಟಿಲ್ವ ಸರ್? ಈಗ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು IPC ಕೂಡ ಇದೆ, ಇಂಡಿಯನ್ ಪೆನಲ್ ಕೋಡ್. ಯಾರಾದರೂ ಕಂಪ್ಲೇಂಟ್ ಮಾಡಿದಾಗ ಅದನ್ನ ತೆಗೆದುಕೊಳ್ಳೋದು ಬಿಡೋದು ಆ ಅಧಿಕಾರಿಗಳಿಗೆ ಅಥವಾ ಆ ಸ್ಥಾನದಲ್ಲಿ ಇರೋರು ಬಿಟ್ಟಿರ್ತಕ್ಕಂಥ ನಿರ್ಣಯ ಅವ್ರದ್ದು. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.